ನಿಮ್ಗೆ ಯಾವತ್ತಾದ್ರೂ ಭಯ ಆಗಿದ್ಯಾ ಓಡಾಡೋದಕ್ಕೆ ಅಥವಾ ಇರೋದಕ್ಕೆ? ಯಾವಾಗ ಏನಾಗಬಹುದು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನಿಮಗೆ? ಖಂಡಿತ ಖಂಡಿತ ಇಲ್ಲ. ಯಾಕಂದರೆ ನಾವು ಅಂಥ ಮಗಳನ್ನು ಕಲ್ಕೊಂಡು ಇವತ್ತು ನಾವು ಜೀವನ ನಡೆಸ್ತಾ ಇದ್ದೀವಿ. ಇವತ್ತು ಹುಟ್ಟಿದ ಮನುಷ್ಯ ನಾಳೆ ಸಾಯಲೇಬೇಕು. ನನಗೆ ನ್ಯಾಯ ಸಿಕ್ಕಿದ್ರೆ ಯಾವತ್ತು ಬೇಕಾದ್ರೂ ನನ್ನ ಜೀವ ಹೋದ್ರೂ ನನಗೆ ಚಿಂತೆ ಮಾಡಲ್ಲ. ನನಗೆ ಯಾವ ಹೆದರಿಕೆನೂ ಇಲ್ಲ. ಇಲ್ಲಿ ಆಗಿರುವಂಥ ಮಕ್ಕಳಿಗೆ ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಾನು ಇವತ್ತು ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ತಿದ್ದೀನಿ ಮೇಡಮ್. ಯಾರು ದೂರದಲ್ಲಿದ್ದಾರೆ, ಮಾಸ್ಕ್ ಮನ್ ಇದ್ದಾರೆ, ಅವ್ರು ಬಂದು ಹೇಳ್ತಿರುವಂಥದ್ದು ಸುಳ್ಳು. ಅವನಿಗೆ ಮೊದಲೇ ಏನೋ ಇತ್ತು, ಸೊ ಅವ್ನು ಸುಳ್ಳು ಹೇಳ್ತಿದ್ದಾನೆ, ಅವ್ನು ಬೇಕಂತಲೇ ಮಾಡ್ತಿದ್ದಾನೆ ಅಂತ ಹೇಳಿ ಎಲ್ಲೋ ಈ ಪ್ರಕರಣದ ದಾರಿ ತಪ್ಪಿಸುವಂಥ ಒಂದು ಕಾರ್ಯ ನಡೀತಿದೆಯಾ? ಅಥವಾ ಅಂದರೆ ಅವೆಲ್ಲ ಸುಳ್ಳು ಅಂತ ಮತ್ತೆ ಮುಚ್ಚಾಕುವಂಥ ಕಾರ್ಯ ನಡೀತಿದೆಯಾ? ಏನು ಅನ್ಸುತ್ತೆ ನಿಮಗೆ? ಇಲ್ಲಿ ನಡೆದಿರುವಂಥ ಘಟನೆಗಳು ಸುಳ್ಳ ಸತ್ಯನಾಮ? ಇಲ್ಲಿ ನಡೆದಿರುವಂಥ ಘಟನೆಗಳು ಎಲ್ಲವೂ ಕೂಡ ಸತ್ಯನೇ. ಅಂದರೆ ನಾವು ಹುಟ್ಟಿ ಬೆಳೆದ ಇಲ್ಲಿ ಸ್ಥಳ ಊರು ಇದು ನಮ್ಮದು. ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ನಡೆದಂಥವು ಎಲ್ಲವೂ ಕೂಡ ಸತ್ಯತೆಯೇ. ಯಾಕಂದರೆ ನಮ್ಮ ಮಗಳಲ್ಲಿ ನಾವು ನೋಡಿದ್ದೀವಿ. ನಮ್ಮ ಮಗಳ ಸಾಕ್ಷಿಯಲ್ಲಿ 6 ಜನಗಳನ್ನು ಇವರು ಸಾಯಿಸಿದ್ದಾರೆ, ಜೀವಂತವಾಗಿ ಸಾಯಿಸಿದ್ದಾರೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಅವನು ಇಲ್ಲಿ ಇದ್ದವನೇ, ಕೆಲಸಕ್ಕೆ ಇದ್ದವನೇ, ಖಂಡಿತವಾಗಿ ಅವನು ಊತಾಕಿದ ಹೆಣ್ಣು ಸತ್ಯನೇ ಜಯ ಸಿಗುತ್ತೆ ಅನ್ನುವಂಥದ್ದು ನಾನು ಇವತ್ತು ಅಣ್ಣಪ್ಪ ಮಂಜುನಾಥ ಸ್ವಾಮಿ ಹತ್ರ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇವತ್ತು 1 ಕೋಟಿ ಜನಗಳ ಪ್ರಾರ್ಥನೆ, ಸೌಜನ್ಯಗೋಸ್ಕರ ನ್ಯಾಯ ಸಿಗಲಿ, ಸೌಜನ್ಯದಿಂದ ಅಲ್ಲಿ ಆದಂಥ ಮಕ್ಕಳಿಗೆ ನ್ಯಾಯ ಸಿಗಲಿ. ಇವತ್ತು ಸೌಜನ್ಯನೇ ಪ್ರೇರಣೆ, ಸೌಜನ್ಯ ದೇವತೆ ಅಂತ ಇಡೀ ಕೋಟಿ ಜನಗಳ ಇವತ್ತು ಪ್ರಾರ್ಥನೆ. ನಾನು ಇವತ್ತು ಅಣ್ಣಪ್ಪ ಮಂಜುನಾಥ ಸ್ವಾಮಿ ಯಾವ ರೀತಿಯಲ್ಲಿ ನಂಬಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಕೋಟಿ ಜನಗಳನ್ನು ಇವತ್ತು ನಂಬ್ತಾ ಇದ್ದೀನಿ. ಜನಗಳಿಂದ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಾನು 13 ವರ್ಷದಿಂದ ಆ ಒಂದು ನಂಬಿಕೆಯಲ್ಲಿ ಇಟ್ಟಿದ್ದೇನೆ. ಸೊ ಈಗ ಸೌಜನ್ಯ ಪ್ರಕರಣಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಕೊಟ್ಟು ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಿರುವಂಥದ್ದು. ಈ ಹಿಂದೆನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ರು, ಬಟ್ ಅವಾಗಲೂ ಏನು ಅಂತ ಎಫೆಕ್ಟಿವ್ ಇದು ಸ್ಟೇಟ್ಮೆಂಟ್ಗಳು ಆಗಿರ್ಬೋದು, ಎಫೆಕ್ಟಿವ್ ಆದಂಥ ನಿರ್ಧಾರಗಳು ಯಾವುದು ಹೊರಗೆ ಬಂದಿರಲಿಲ್ಲ. ಬಟ್ ಇವಾಗ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನಿಮಗೆ ನಂಬಿಕೆ ಇದೆಯಾ? ಈಗಿನ ತನಿಖೆ ಮೇಲೆ ನಂಬಿಕೆ ಇದೆಯಾ ನಿಮಗೆ? ಖಂಡಿತ. ಇಷ್ಟೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಒಂದು SIT ಕೂಡ ಬಂದಿದೆ, ಒಳ್ಳೆ ರೀತಿಯಲ್ಲಿ ವಕೀಲರು ಬಂದಿದ್ದಾರೆ, ಮತ್ತು ಜಡ್ಜಿಗೂ ಬಂದಿದೆ. ಇದರಲ್ಲಿ ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಾನು ನಂಬಿಕೆಯಲ್ಲಿ ಇಟ್ಟಿದ್ದೇನೆ. ನನ್ನ ಮಗಳಿಗೆ ನ್ಯಾಯ ಖಂಡಿತವಾಗಿ ಇದರ ಜೊತೆಗೆ ತನಿಖೆ ಆಗಬೇಕು. ಎಲ್ಲ ಮಕ್ಕಳಿಗೂ ನ್ಯಾಯ ಸಿಕ್ಕಿದ್ರೆ ನನ್ನ ಮಗಳಿಗೆ ಖಂಡಿತ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಾನು ಆ ನಂಬಿಕೆಯಲ್ಲಿ ಇವತ್ತು ಬದುಕ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಸೌಜನ್ಯ ಅವರ ತಾಯಿಗೂ ಕೂಡ ಒಂದೇ ಆಸೆ ಇರೋದು, ನ್ಯಾಯ ಸಿಗಬೇಕು, ನನ್ನ ಮಗಳಿಗೆ ನ್ಯಾಯ ಸಿಗಬೇಕು. ಹಾಗೆ ಸೌಜನ್ಯದಿಂದ ಎಷ್ಟೋ ವಿಚಾರಗಳು ಬೆಳಕಿಗೆ ಬಂದಿದೆ. ಬೆಳಕಿಗೆ ಬರದೇ ಇದ್ದಂಥ ವಿಷಯಗಳೆಲ್ಲ ಬೆಳಕಿಗೆ ಬಂದಿದೆ. ಬೆಳಕಿಗೆ ಬರದೇ ಇದ್ದಂಥ ವ್ಯಕ್ತಿನೂ ಕೂಡ ಈಗ ಬೆಳಕಿಗೆ ಬಂದಿದ್ದಾನೆ, ನಾನು ಸತ್ಯ ಹೇಳ್ತೀನಿ ಅಂತ, ಬಿಕಾಸ್ ಆಫ್ ಸೌಜನ್ಯ ಒಂದು ಹೆಸರಿದೆಯಲ್ಲ, ಅದು ಹೆಸರಲ್ಲ, ಅದು ಶಕ್ತಿ. ಆ ಒಂದು ಶಕ್ತಿಯಿಂದ ಇನ್ನಷ್ಟು ಶಕ್ತಿ ಸಿಕ್ಕಿದೆ ಈ ಒಂದು ಪ್ರಕರಣಕ್ಕೆ. ಅದಕ್ಕೆ SIT ತಂಡ ರಚನೆ ಆಗಿದೆ. ಈಗ ಯಾರು ದೂರುದಾರರು ಮಾಸ್ಕ್ ಮ್ಯಾನ್ ಅವನು ಕೂಡ ಬಂದಿದ್ದಾನೆ. ಸೊ ನೋಡೋಣ ಈ ಒಂದು ಸೌಜನ್ಯ ಪ್ರಕರಣಕ್ಕೆ ತಾರ್ಕಿಕವಾಗಿ ಒಂದು ಅಂತ್ಯ ಸಿಕ್ಕತ್ತಾ? ಯಾಕಂದ್ರೆ ಈಗಾಗಲೇ 13, 14, 15 ವರ್ಷಗಳೇ ಆಗ್ತಾ ಬಂತು, ಬಟ್ ಎಲ್ಲೂ ಕೂಡ ಅಂತ್ಯ ಅನ್ನೋದಿಲ್ಲ. ಇಷ್ಟೊತ್ತಿಗಾಗಲೇ ನಮ್ಮ ಸೌಜನ್ಯಂಗೆ ಎಷ್ಟು ವಯಸ್ಸಾಗ್ತಿತ್ತು ಹೇಳಿ? ಇಲ್ಲಿ ಇವಾಗ 29, 30 ಆಗಿರ್ಬೋದು. ಅಂದರೆ ನನ್ನ 3ನೇ ಮಗಳಿಗೆ ಕೂಡ ಮದುವೆಯಾಗಿ ಈಗ ಒಂದು ಚಿಕ್ಕ ಮಗು ಇದೆ. ಆವಾಗ ಸೌಜನ್ಯ ಇದ್ದರೆ ಅವಳಿಗೆ ಕೂಡ 2 ಮಗು ಖಂಡಿತ ಇರ್ಬೋದು. ಅಂದರೆ ಅವಳಿಗೆ ಒಂದು ಕಲಿತು ಡಾಕ್ಟರ್ ಆಗಬೇಕಂತ ಇದ್ಲು. ಅದು ನಂಗೆ ಗೊತ್ತಿಲ್ಲ. ಇವಾಗಲೂ ಬೇಜಾರಿದೆ ಅಲ್ಲ ಅಮ್ಮ? ಇವಾಗ ಮಗಳಿದ್ರೆ ಎಷ್ಟು ಚೆನ್ನಾಗಿ. ಇಲ್ಲ ಸರ್, ನಾನು ಮಗಳನ್ನು ಕಳ್ಕೊಂಡು 13 ವರ್ಷ ಆದರೂ ಮಗಳ ನೆನಪಿನಲ್ಲಿ ಬದುಕ್ತಾ ಇದ್ದೀನಿ ಇವತ್ತು. ಸೊ ನಿಜವಾಗ್ಲೂ ಯಾವುದೇ ತಾಯಿ ಆದ್ರೂ ಎಲ್ರಿಗೂ ಬೇಜಾರಾಗುತ್ತೆ ನೋಡಿ. ಈಗ ಅವಳ ಸೌಜನ್ಯ ಇದ್ದಿದ್ರೆ ಅವಳಿಗೊಂದು 30 ವರ್ಷ ಆಗ್ತಿತ್ತು, ಅವಳಿಗೂ 1-2 ಮಕ್ಳು ಇರ್ತಿದ್ರು. ಸೊ ಅದೊಂದು ಒಳ್ಳೆ ಫ್ಯಾಮಿಲಿ ಆಗ್ತಿತ್ತು. ಸೊ ಎಲ್ಲೋ ಯಾರೋ ಅವರ ಒಂದು ಆಸೆಗೋಸ್ಕರ ಇನ್ನೊಬ್ರು ಮನೆ ಹೆಣ್ಮಕ್ಳನ್ನ ಹಾಳು ಮಾಡೋದು ಅಥವಾ ಅವರ ಜೀವ ತಗೊಳ್ಳೋದಿದೆಯಲ್ಲ, ಅದಕ್ಕಿಂತ ನಿಷ್ಕೃತವಾದ ದುಷ್ಟಕೃತ್ಯ ಯಾವುದೂ ಇಲ್ಲ. ಸೊ ಒಟ್ಟಿನಲ್ಲಿ ಸೌಜನ್ಯಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಕೂಡ. ಸೊ ಈ ಒಂದು ಏನು SIT ತನಿಖೆ ಆಗ್ತಿದೆ ಇದು ನ್ಯಾಯಯುತವಾಗಿ ನಡೀಲಿ. ಯಾವುದಕ್ಕೂ ಏನು ಇದಿಲ್ಲ, ಆಯಿತಾ? ಆ ಕಡೆನೂ ಈ ಕಡೆನೂ ಎಲ್ಲ ನ್ಯಾಯ ಅಂದರೆ ನ್ಯಾಯ, ಸತ್ಯ ಯಾವ ಕಡೆ ಇದೆ ಆ ಕಡೆಗೆ ಬೆಲೆ, ಆ ಕಡೆಗೆ ಯಾವತ್ತಿದ್ರೂ ಜಯ ಸಿಗಲೇಬೇಕು. ಸತ್ಯಕ್ಕೆ ಯಾವತ್ತೂ ಜಯ ಇದೆ. ಸತ್ಯ ಯಾವಾಗಲೂ ಹೊರಗಡೆ ಬಂದೇ ಬರುತ್ತೆ ಅಮ್ಮ. ಇವಾಗ 13, 14 ವರ್ಷ ಆಗಿದೆ, ಬಟ್ ಇನ್ನೂ 1 ವರ್ಷ ಹೋದ್ರೂ ಸತ್ಯಕ್ಕೆ ಜಯ ಇರೋದು. ಅದಕ್ಕೇನೆ ಇಷ್ಟು ವರ್ಷ ತನಿಖೆಗಳು ನಡೀತಾ ಇರೋದು. ಆ್ಯಂಡ್ ನೀವು ಅಳಬೇಡಿ,
ಇನ್ನೂ ಒಂದು ಸೌಜನ್ಯ ಹೆಸರು ನೀವು ನೆನೆಸ್ಕೊಂಡ್ರೆ ನಿಮ್ಗೆ ಶಕ್ತಿ ಬರಬೇಕು, ಮನಸ್ಸಲ್ಲಿ ಒಂದು ದೃಢ ಧೈರ್ಯ ಬರಬೇಕು. ಆ ಒಂದು ಧೈರ್ಯನೇ ನಿಮಗೆ ಸೌಜನ್ಯನೇ ಕೊಡಲಿ ಅಂತ ಹೇಳ್ತಾ, ಎಸ್, ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ದಿವ್ಯಾ ವಸಂತ, ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.